ಸಮಾಜ ವಿಜ್ಞಾನ ಪಠ್ಯಪುಸ್ತಕ 6ನೇ ತರಗತಿ ಭಾಗ 2 ಇತಿಹಾಸ ಅಧ್ಯಾಯ 12 ಉತ್ತರ ಭಾರತ ಪ್ರಾಚೀನ ರಾಜಮನೆತನಗಳು. ಗುಪ್ತರ ರಾಜಧಾನಿ ಪಾಟ್ಲಿಪುತ್ರ. ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ 2ನೇ ಚಂದ್ರಗುಪ್ತ. ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ. ಕವಿ ಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಕಾಳಿದಾಸ. ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಸಮುದ್ರಗುಪ್ತ ಚಕ್ರವರ್ತಿಯ ವಿವರಗಳಿವೆ. ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು? ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು? ಪಾಹಿಯಾನ. ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ. ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ. ಅಭಿನಯ ಶಾಕುಂತಲೆ. ಮೃಚಕಟಿಕ ಯಾರು ರಚಿಸಿದ ಕೃತಿಯಾಗಿದೆ? ಮೃಚಕಟಿಕ ಯಾರು ರಚಿಸಿದ ಕೃತಿಯಾಗಿದೆ? ಮುದ್ರಾ ರಾಕ್ಷಸ ರಚಿಸಿದ ಕೃತಿಯಾಗಿದೆ. ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು? ಅಮರಸಿಂಹ ರಚಿಸಿದ ಶಬ್ದಕೋಶ ಅಮರಕೋಶ. ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಹೆಸರು? ಆರ್ಯಭಟ. ಕವಿರಾಜ 2ನೇ ಚಂದ್ರಗುಪ್ತಂದು ಕವಿರಾಜ. ವಿಕ್ರಮಾದಿತ್ಯದು ಸಮುದ್ರಗುಪ್ತ. ಪಾಹಿಯಾನ ಪಕೋಕಿ. ಮೆಹರೌಲಿ ಕಬ್ಬಿಣದ ಕಂಬ. ವರಾಹಮಿಹಿರ ಖಗೋಳಶಾಸ್ತ್ರಜ್ಞ. ಇವು ಹೊಂದಿಸಿ ಬರೆಯಿರಿ. ವರ್ಧನ ಮನೆತನ. ಇದರ ಮೇಲೆ ಕ್ವಶನು. ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಹುಯೆನ್ತ್ಸಾಂಗ್. ಹುಯೆನ್ತ್ಸಾಂಗನ ಪ್ರವಾಸ ಕಥನ ಹೆಸರು ಸಿಯೂಕಿ. ನಳಂದ ವಿಶ್ವವಿದ್ಯಾಲಯವು ಇಂದಿನ ಬಿಹಾರದ ರಾಜ್ಯದಲ್ಲಿದೆ. ಹರ್ಷವರ್ಧನನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಹೊಯ್ಸಳದ ಇಮ್ಮಡಿ ಪುಲಕೇಶಿ. ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ. ಅಣ್ಣ ರಾಜ್ಯವರ್ಧನ, ತಂಗಿ ರಾಜಶ್ರೀ. ಹರ್ಷವರ್ಧನನ ರಾಜಧಾನಿ ಯಾವುದು? ಕನೌಜ. ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು? ಬಾಣಭಟ್ಟನು. ಬಾಣಭಟ್ಟನು ರಚಿಸಿದ ಹರ್ಷಚರಿತೆ. ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ. ಪ್ರಿಯದರ್ಶಿನಿ, ರತ್ನಾಕರ, ನಂದಿ. ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ? ನಳಂದ ವಿಶ್ವವಿದ್ಯಾಲಯ. ಕಾಶ್ಮೀರದ ಕರ್ಕೋಟಕ ಸಾಮ್ರಾಜ್ಯ. ಕರ್ಕೋಟಕ ವಂಶದ ಪ್ರಸಿದ್ಧ ದೊರೆ ಲಲಿತಾದಿತ್ಯ. ಗೀತಗೋವಿಂದ ಕೃತಿ ಬರೆದ ಕವಿ ಜಯದೇವ ಕವಿ. ಅಹೋಮ್ ಸಾಮ್ರಾಜ್ಯವು ಅಸ್ಸಾಂ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು. ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಸುಲೇಮಾನ್. ಅಧ್ಯಾಯ 13 ದೆಹಲಿ ಸುಲ್ತಾನರು. ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಮಹಮ್ಮದ್ ಘೋರಿ ಸೋತನು. ಅಲ್ಲಾವುದ್ದೀನ್ ಖಿಲ್ಜಿಯು ದಿಲ್ಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು. ಇಬ್ರಾಹಿಂ ಲೋಧಿಯನ್ನು ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸಿದವನು ಬಾಬರ್. ಗುಲಾಮಿ ಸಂತತಿಯ ಸ್ಥಾಪಕ ಕುತ್ಬುದ್ದೀನ್ ಐಬಕ್. ಮಹಮ್ಮದ್ ಘೋರಿಯು 2ನೇ ತರೈನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದನು? ಪೃಥ್ವಿರಾಜ. ಕುತುಬ್ ಮಿನಾರನ್ನು ಕಟ್ಟಿಸಿದವರು ಯಾರು? ಕುತ್ಬುದ್ದೀನ್. ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆಯರು ರಜಿಯಾ. ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ
ದಂಡನಾಯಕ ಯಾರು? ಮಲಿಕ್ ಕಾಫರ್. ಮುಹಮ್ಮದ್ ಬಿನ್ ತುಘಲಕನು ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು? ದೆಹಲಿಯಿಂದ ದೇವಗಿರಿಗೆ. ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಯಾರು? ಬಲ್ಬನ್. ಝೇಸಿ, ಪದ್ಮಾವತ್, ದೌಲತಾಬಾದ್, ದೇವಗಿರಿ. ಅಲ್ಲಾವುದ್ದೀನ್ ಖಿಲ್ಜಿ, ಅಲೈ ದರ್ವಾಜ. ಅಮೀರ್ ಖುಸ್ರೋ, ಸಿತಾರ್. ಹೊಂದಿಸಿ ಬರೆಯಲಾಗಿದೆ. ಅಧ್ಯಾಯ 14 ವಿಜಯನಗರ ಸಾಮ್ರಾಜ್ಯ ಬಹುಮನಿ ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಹ. ಬಹುಮನಿ ಸುಲ್ತಾನರ ರಾಜಸ್ಥಾಪಕ ಹಸನ್ ಗಂಗು ಬಹುಮನಿ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯುತ್ತಾರೆ. ಗೋಲ್ ಗುಂಬಜ್ ವಿಜಯಪುರ ನಗರದಲ್ಲಿದೆ. ಆದಿಲ್ ಶಾಹಿ ಅರಸರಲ್ಲಿ ಗಣ್ಯರು ಇಬ್ರಾಹಿಂ, ಎರಡನೇ ಇಬ್ರಾಹಿಂ. ಗೋಲ್ ಗುಂಬಜ್ ಏಕೆ ಪ್ರಸಿದ್ಧವಾಗಿದೆ? 7 ಬಾರಿ ಪ್ರತಿಧ್ವನಿಸಿದೆ. ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು? ಕೃಷ್ಣದೇವರಾಯ. ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು? ವಿರೂಪಾಕ್ಷ ದೇವಾಲಯ. ಕುಮಾರವ್ಯಾಸನ ಕೃತಿ ಯಾವುದು? ಕರ್ನಾಟಕ ಭಾರತ ಕಥಾಮಂಜರಿ. ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ. ಅಮುಕ್ತಮೌಲ್ಯ, ಜಾಂಬವತಿ ಕಲ್ಯಾಣ. ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗನ ಹೆಸರೇನು? ಅಬ್ದುಲ್ ರಜಾಕ್.